ಬಿಳಿ ಕೂದಲಿನ ಸಮಸ್ಯೆ ಇವಾಗ ಚಿಕ್ಕವರಿಂದ ದೊಡ್ಡವ್ರ ತನಕ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಈ ಆಯಿಲ್ನ ನೀವು ವಾರದಲ್ಲಿ 2 ಸರಿ ಟ್ರೈ ಮಾಡಿ ನೋಡಿ. 2 ಸರಿ ಟ್ರೈ ಮಾಡಿ ನೀವು ಇದನ್ನು ಹಾಕ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಕೂದಲು ಕೂಡ ಕಪ್ಪಾಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಇವಾಗ ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಒಂದು 150 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಬಿಳಿ ಕೂದಲು ಕಪ್ಪಾಗ್ತಾ ಬರುತ್ತೆ. ನೀವು ಆದಷ್ಟು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡಿ, ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಬೇಗ ನಿಮಗೆ ಬಿಳಿ ಕೂದಲು ಬರಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೋಬೇಕು. ಈ ಎಣ್ಣೆಗೆ ನಾನು 1 ಟೇಬಲ್ ಸ್ಪೂನು ತುಂಬ 1 ಸ್ಪೂನ್ ತುಂಬ ನಾನು ಮೆಹಂದಿ ಪುಡಿನ ತೊಗೊಂಡಿದ್ದೀನಿ. ಆದಷ್ಟು ನೀವು ಆರ್ಗ್ಯಾನಿಕ್ ಇರುವ ಮೆಹಂದಿ ಪುಡಿನೇ ಯೂಸ್ ಮಾಡಿ. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, 1 ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆದ ಕಲರ್ ಕೂಡ ನಿಮಗೆ ಬ್ರೌನ್ ಕಾಣ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಆದಷ್ಟು ಕಡಿಮೆಲೇ ಇಟ್ಕೋಬೇಕು. ನೀವು ಜಾಸ್ತಿ ಮಾಡಿಕೊಂಡ್ರೆ ಈ ಎಣ್ಣೆ ಚೆನ್ನಾಗಿರಲ್ಲ, ಬೇಗ ಸೀದೋಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ತಿರುಗಿಸ್ತಾ ಇದ್ದಾಗ ನಿಮಗೆ ಅದು ಕಲರ್ ಕೂಡ ಬ್ರೌನ್ ಆಗಿ ಕಾಣ್ತಾ ಇದೆ. ಇವಾಗ ಕುದಿ ಬರಬೇಕು. ಉರಿ ಕಡಿಮೆ ಇಟ್ಕೊಂಡೆ ಕುದಿಸ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಕೋಬೇಕು ಈ ಎಣ್ಣೆನ. ಏನು ಮೆಹಂದಿ ಹಾಕ್ಕೊಂಡು ನಾನು ಎಣ್ಣೆನ ಫಸ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಾಣ್ತಾ ಇರ್ಬೋದು, ಒಂದು ನೊರೆ ಕೂಡ ಬಂದಿದೆ. ಚೆನ್ನಾಗಿ ಕುದಿ ಬರಬೇಕು. ಈ ಎಣ್ಣೆ ಚೆನ್ನಾಗಿ ಕುದಿ ಬಂದ್ರೇ ನಿಮಗೆ ಎಣ್ಣೆ ಕೂಡ ಚೆನ್ನಾಗಿ ಕಪ್ಪಾಗೋದು. ಈ ಟೈಮಲ್ಲಿ ನಾನು ಆಮ್ಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಪುಡಿ ಇಲ್ಲ ಅಂದರೆ ನೀವು ನೆಲ್ಲಿಕಾಯಿನೂ ಕೂಡ ಯೂಸ್ ಮಾಡ್ಬೋದು. 1 ಟೀ ಸ್ಪೂನು ಫುಲ್ಲಾಗಿ ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಬಿಸಿ ಇರುತ್ತೆ, ನಿಧಾನಕ್ಕೆ ಹಾಕ್ಕೋಬೇಕು. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪುಡಿ ಹಾಕ್ಕೊಂಡ್ರೂ ಕೂಡ ಉರಿ ಕಡಿಮೆಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿಯಾಗಿ ಇಟ್ಕೋಬಾರ್ದು. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನಿಮಗೆ ನೆಲ್ಲಿಕಾಯಿ ಪುಡಿ ಹಾಕಿದ ತಕ್ಷಣ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೆಲ್ಲಿಕಾಯಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ಒಳ್ಳೆ ಒಂದು ಕಪ್ಪಾಗುತ್ತೆ. ಹೇರ್ ಫಾಲ್ ಆಗ್ತಿದ್ರು ಕಡಿಮೆ ಆಗುತ್ತೆ ನಿಮಗೆ. ನೋಡಿ, ಇವಾಗ ತಿರುಗಿಸ್ತಾನೆ ಇರಬೇಕು. ಕಲರ್ ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ. ಇದರ ಕಲರ್ ಚೇಂಜ್ ಆಗೋ ತನಕ ಬಿಸಿ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಈ ಟೈಮಲ್ಲಿ ನಾನು 1 ಟೀ ಸ್ಪೂನಷ್ಟು ಮೆಂತ್ಯನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಮನೇಲಿ ಪುಡಿ ಯಾವ ಪುಡಿ ಇರುತ್ತೋ ಮೆಂತ್ಯ ಪುಡಿ ಅದನ್ನ ಹಾಕೋಬೋದು. ಮನೇಲೇ ಪುಡಿ ಮಾಡಿ ಹಾಕೋಬೇಕು ಅಂತನಿಲ್ಲ, ರೆಡಿಮೇಡ್ ಪುಡಿನ ಕೂಡ ಹಾಕೋಬೋದು. ಈ ಪುಡಿನ ಹಾಕೊಂಡ ತಕ್ಷಣ ಎಣ್ಣೆಗೆ ಹಾಕಿ 1 ಗಂಟೆ ಇಲ್ದಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ, ಕಪ್ಪಗಾಗುತ್ತೆ. ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಕಲರ್ ಫುಲ್ಲು ಚೇಂಜ್ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಕಪ್ಪಾಗುತ್ತೆ ಎಣ್ಣೆ, ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಈ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೇರೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಮೆಂತ್ಯ ಕೂಡ ಅಷ್ಟೇ, ನಿಮಗೆ ಕೂದಲು ಬ್ಲ್ಯಾಕ್ ಆಗುತ್ತೆ ಮತ್ತು ಕೂದಲು ಉದ್ದವಾಗಿ ಬೆಳೆಯುತ್ತೆ. ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಈ ಬಾಣಲಿಯಲ್ಲೇ ಒಂದು 5 ರಿಂದ 6 ಗಂಟೆ ಹಾಗೆ ಬಿಡಬೇಕು. ಇವಾಗ ಒಂದು 6 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ರೆಡಿ ಆಗಿದೆ ಅಂತ.
ಇದನ್ನು ಒಂದು ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಕಲರ್ ಬರುತ್ತೆ. ನಿಮಗೆ ತಕ್ಷಣ ಕಪ್ಪಾಗಿಲ್ಲ ಅಂದ್ರೂ ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ. ವಾರದಲ್ಲಿ ಮಾತ್ರ 2 ಸರಿ ಕಂಪಲ್ಸರಿ ಹಾಕಲೇಬೇಕು. ಇದನ್ನು ಹಾಕ್ಕೊಂಡು ನೀವು ಒಂದು 3 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಒಂದು ಬೌಲಿಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ಆವಾಗ ಅಪ್ಲೈ ಮಾಡಿಬಿಟ್ಟು ನೀವು ತಲೆ ಕ್ಲೀನ್ ಮಾಡ್ಕೋಬೋದು. ಆದಷ್ಟು ಮೈಲ್ಡ್ ಶಾಂಪನೇ ಯೂಸ್ ಮಾಡಿ. ನೀಟಾಗಿ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಯಿಂದನೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು. ಕಾಣ್ತಾ ಇರ್ಬೋದು ಯಾವ ಥರ ಕಲರ್ ರೆಡಿಯಾಗಿದೆ ಅಂತ. ಇದನ್ನು 12 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಇವಾಗ ಜಾಸ್ತಿಯಾಗಿ 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಬಿಳಿ ಹೇರಿನ ಸಮಸ್ಯೆ ಜಾಸ್ತಿಯಾಗಿರುತ್ತೆ. ಇದನ್ನು ಟ್ರೈ ಮಾಡ್ತಾ ಬನ್ನಿ. ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡು ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಪ್ಪಗಿದೆ ಎಣ್ಣೆ. ತುಂಬ ಚೆನ್ನಾಗಿ ನಿಧಾನಕ್ಕೆ ಕಪ್ಪಾಗುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 3 ಗಂಟೆ ಬಿಟ್ಟು ಶಾಂಪು ಹಾಕಿ ತೊಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.